ನಮಸ್ಕಾರ ವೀಕ್ಷಕರೇ, ಹಾರ್ಟ್ಲಿ ವೆಲ್ಕಮ್ ಟು ಮೌನೇಶ್ ಎಜೆ ಯೂಟ್ಯೂಬ್ ಚಾನಲ್. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಒಂದು ವೀಡಿಯೋಸ್ಗಳನ್ನು ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದ ವೀಡಿಯೋಗಳನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ 2023 ಮತ್ತು 24ನೇ ಸಾಲಿನಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಡಿಗ್ರಿ ಅನ್ನುವಂಥದ್ದು ಕಂಪ್ಲೀಟ್ ಆಗಿದೆ ಅಥವಾ 10th PUC ಮತ್ತು ಇನ್ನಿತರ ಕೋರ್ಸ್ಗಳು ಕಂಪ್ಲೀಟ್ ಆಗಿರ್ತವೆ, ಅವರಿಗೆಲ್ಲರಿಗೂ ಕೂಡ ಸರ್ಕಾರದವರು ಈಗಾಗಲೇ ಪ್ರೈಸ್ ಮನಿಗೆ ಪ್ರೋತ್ಸಾಹಧನಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನಾನು ಸ್ವಲ್ಪ ಲೇಟಾಗಿಯೇ ಈ ಒಂದು ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ಪ್ರೈಸ್ ಮನಿಗೆ ಸಂಬಂಧಪಟ್ಟಂತೆ. ಯಾಕಂದರೆ ಕೆಲವೊಂದಿಷ್ಟು PG ಕೋರ್ಸ್ ಮತ್ತು ಪ್ರೊಫೆಷ್ನಲ್ ಕೋರ್ಸ್ಗೆ ಇನ್ನೂ ಎಕ್ಸಾಮ್ಸನ್ನು ಮುಗಿದಿರಲಿಲ್ಲ. ಆದ ಕಾರಣದಿಂದ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಯೂಸ್ ಆಗಲಿ, ರೀಚ್ ಆಗಲಿ ಅನ್ನುವಂಥ ಕಾರಣದಿಂದಾಗಿ ಸ್ವಲ್ಪ ಲೇಟಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ರೋತ್ಸಾಹಧನಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಎಷ್ಟು ಅಮೌಂಟ್ನ ಮಿತಿ ಇರ್ತದೆ, ಏನೇನು ದಾಖಲಾತಿಗಳು ಬೇಕಾಗ್ತಾ ಹೋಗ್ತದೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇನ್ನು ಇಂಪಾರ್ಟೆಂಟಾಗಿ ಹೇಳಬೇಕಾದ್ರೆ ಈ ಒಂದು ಪ್ರೈಸ್ ಮನಿಯ ವೆಬ್ಸೈಟ್ನಲ್ಲಿ ಹೋದ ವರ್ಷದಲ್ಲಿ ಒಂದೇ ವೆಬ್ಸೈಟ್ನಲ್ಲಿ SC ಮತ್ತು ST ಈ ಎರಡೂ ಕ್ಯಾಟಗರಿಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶವನ್ನು ಇತ್ತು. ಆದರೆ ಇದೀಗ ಅದು ಚೇಂಜ್ ಆಗಿದೆ. ಭಾಳಷ್ಟು ವಿದ್ಯಾರ್ಥಿಗಳಿಗೆ ಇಲ್ಲೇ ಸಮಸ್ಯೆ ಆಗಿರ್ತಕ್ಕಂಥದ್ದು. ಅದೇ ಒಂದು ವೆಬ್ಸೈಟ್ನಲ್ಲಿ ಹಾಕೋಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗ್ತಾರೆ, ಅಲ್ಲಿ ST ಅನ್ನುವಂಥ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ಇರೋದಿಲ್ಲ, ಓನ್ಲಿ SC ಅನ್ನುವಂಥದ್ದು ಇರುತ್ತೆ. ಆದ ಕಾರಣದಿಂದ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಇದು ಸಮಸ್ಯೆ ಆಗಿರ್ತಕ್ಕಂಥದ್ದು. ST ಕ್ಯಾಟಗರಿಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಯಾವ ಒಂದು ವೆಬ್ಸೈಟ್ನಿಂದ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂಥದ್ದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿತ್ ಪ್ರೂಫಾಗಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿರಿ ಅಂತ ಹೇಳ್ತಾ, ಮೊದಲನೇ ಬಾರಿಗೆ ಈ ಒಂದು ಪ್ರೋತ್ಸಾಹಧನವನ್ನು ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ಅಮೌಂಟನ್ನು ನೀಡ್ತಾರೆ ಅನ್ನುವಂಥದ್ದು ನೋಡೋದಾದರೆ, PUC ಮತ್ತು 3 ಇಯರ್ ಡಿಪ್ಲೊಮಾವನ್ನು ಕಂಪ್ಲೀಟ್ ಮಾಡಿದರೆ ಅದು ಫಸ್ಟ್ ಕ್ಲಾಸಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಕಂಪ್ಲೀಟ್ ಮಾಡಿದರೆ 20,000 ಪ್ರೈಸ್ ಮನಿ ಪ್ರೋತ್ಸಾಹಧನವನ್ನು ನೀಡಲಾಗ್ತದೆ. ಇನ್ನು ಎನಿ ಡಿಗ್ರಿ, ಯಾವುದೇ ಡಿಗ್ರಿಯನ್ನು ನೀವು ಫಸ್ಟ್ ಕ್ಲಾಸಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ನೀವು ಪಾಸ್ ಆಗಿದ್ದರೆ, ಎಲ್ಲ ಸೆಮ್ಗಳನ್ನು ಫಸ್ಟ್ ಕ್ಲಾಸಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ನೀವು ಪಾಸ್ ಆಗಿದ್ದರೆ, ಯಾವುದೇ ರೀತಿಯಾದಂಥ ಬ್ಯಾಕ್ಲಾಗನ್ನು ಇಟ್ಕೊಳ್ಳದೆ ಪಾಸ್ ಆಗಿದ್ದರೆ ನಿಮಗೆ 25,000 ಅನ್ನುವಂಥದ್ದು ಪ್ರೋತ್ಸಾಹಧನವನ್ನು ಸರ್ಕಾರ ನೀಡ್ತಾ ಬರುತ್ತೆ. ಇದು ಪ್ರತಿ ವರ್ಷವೂ ಬರ್ತಾಗಿರ್ತಕ್ಕಂಥದ್ದು. ಇನ್ನು PG ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ, ವೃತ್ತಿಪರ ಕೋರ್ಸ್ ಅಂತಂದರೆ B.Ed ಮತ್ತು ಇಂಜಿನಿಯರಿಂಗ್, ಅಗ್ರಿಕಲ್ಚರ್ ಮತ್ತು ಮೆಡಿಸಿನ್, ಇನ್ನಿತರ ಪ್ಯಾರಾಮೆಡಿಕಲ್ ಈ ಎಲ್ಲ ಕೋರ್ಸ್ಗಳು ಕೂಡ ವೃತ್ತಿಪರದ ಕೋರ್ಸ್ನಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಪ್ರೊಫೆಷ್ನಲ್ ಕೋರ್ಸ್, ಈ ಒಂದು ಕೋರ್ಸ್ಗಳಿಗೆ 35,000 ರೂಪಾಯಿಯನ್ನು ಸರ್ಕಾರದವರು ಪ್ರೋತ್ಸಾಹಧನವಾಗಿ ನೀಡ್ತಾ ಬರ್ತಾ ಇರ್ತಾರೆ. ಇನ್ನು ಈ ಒಂದು ಪ್ರೋತ್ಸಾಹಧನಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೇನು ದಾಖಲಾತಿಗಳು ಬೇಕು ಅನ್ನುವಂಥದ್ದು ನೋಡೋದಾದರೆ, ಮೊದಲನೇದಾಗಿ SSLC ಮಾರ್ಕ್ಸ್ ಕಾರ್ಡನ್ನು ಹೊಂದಿರಬೇಕು ಮತ್ತು PUC ಮಾರ್ಕ್ಸ್ ಕಾರ್ಡನ್ನು ಹೊಂದಿರಬೇಕು. ನೀವು ರೀಸೆಂಟಾಗಿ ಯಾವ ಒಂದು ಕೋರ್ಸನ್ನು ಮುಗಿಸಿರ್ತೀರಿ, ಅಂದರೆ ಯಾವುದಾದ್ರೂ ಡಿಗ್ರಿಯನ್ನು ನೀವು ಫಸ್ಟ್ ಕ್ಲಾಸಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗಿದ್ದರೆ ಎಲ್ಲ ಡಿಗ್ರಿಗಳ ಮಾರ್ಕ್ಸ್ ಕಾರ್ಡನ್ನು ನೀವು ಹೊಂದಿರಬೇಕು. ಒಂದು ವೇಳೆ ನಿಮ್ಮದು ಲಾಸ್ಟ್ ಸೆಮ್ ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿರಲಿಲ್ಲ ಅಂತಂದರೆ ಡಿಜಿಟಲ್ ಆಗಿರ್ತಕ್ಕಂಥ ಅವರು ಏನು ರಿಸಲ್ಟ್ ಬಿಟ್ಟಿರ್ತಾರೋ ಆ ಒಂದು ರಿಸಲ್ಟ್ ಕಾಪಿಯನ್ನು ಕೂಡ ನೀವು ಅಪ್ಲೋಡ್ ಮಾಡಬಹುದು. ಇಷ್ಟ ಆಗಿರ್ತಕ್ಕಂಥದ್ದು. ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ ಇರಬೇಕು, ಅದು ಸೀಡಿಂಗ್ ಆಗಿರ್ತಕ್ಕಂಥ ಆಧಾರ್ ಕಾರ್ಡ್ ಇರಬೇಕು. ಮತ್ತು ಮೊಬೈಲ್ ನಂಬರ್ ಅನ್ನುವಂಥದ್ದು ಇರಬೇಕು, ಅದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ಆಗಿರಬೇಕು. ನಂತರದಲ್ಲಿ ನಿಮ್ಮ ತಂದೆ ತಾಯಿಯ ಆಧಾರ್ ಕಾರ್ಡನ್ನು ಕಂಪಲ್ಸರಿಯಾಗಿ ಹೊಂದಿರಬೇಕು. ಮತ್ತು ನಿಮ್ಮ ಒಂದು ಪಾಸ್ಬುಕ್ ಜೆರಾಕ್ಸ್, ಬ್ಯಾಂಕಿಗೆ ಸಂಬಂಧಪಟ್ಟಂಥ ಪಾಸ್ಬುಕ್ ಜೆರಾಕ್ಸನ್ನು ನೀವು ಹೊಂದಿರಬೇಕು. ನಂತರದಲ್ಲಿ ನಿಮ್ಮ ಒಂದು ಜಾತಿ ಮತ್ತು ಆದಾಯದ ಪ್ರಮಾಣ ಪತ್ರ, ಯಾವ ಒಂದು ಕ್ಯಾಸ್ಟ್ಗೆ ಸಂಬಂಧಪಟ್ಟಿದ್ದೀರಿ ಅನ್ನುವಂಥದ್ದನ್ನು ಹೊಂದಿರಬೇಕು. ಈ ಒಂದು ಪ್ರೈಸ್ ಮನಿ ಅನ್ನುವಂಥದ್ದು ಅಪ್ಲೈ ಆಗ್ತಕ್ಕಂಥದ್ದು ಕೇವಲ 2 ಜಾತಿಯವರಿಗೆ ಮಾತ್ರ, ಅಂದರೆ ಕ್ಯಾಸ್ಟ್ ವೈಸ್ ಪ್ರೈಸ್ ಮನಿಯನ್ನು ನೀಡಲಾಗುತ್ತೆ. ಒಂದು SC ಸಮುದಾಯಕ್ಕೆ ಸೇರಿದಂಥ ವಿದ್ಯಾರ್ಥಿಗಳಿಗೆ ಮತ್ತು ST ಸಮುದಾಯಕ್ಕೆ ಸೇರಿದಂಥ ವಿದ್ಯಾರ್ಥಿಗಳಿಗೆ, ಈ ಒಂದು ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿಯನ್ನು ಪ್ರತಿ ವರ್ಷವೂ ನೀಡಲಾಗುತ್ತೆ ಸರ್ಕಾರದಿಂದ. ಇನ್ನು ಯಾವ ರೀತಿಯಾಗಿ ಅಪ್ಲೈಯನ್ನು ಮಾಡುವುದು, ಯಾವ ಲಿಂಕ್ಗಳಿರ್ತವೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಪ್ರೊವೈಡ್ ಮಾಡಿರ್ತೀನಿ. ನೀವು SC ಸಮುದಾಯಕ್ಕೆ ಸೇರಿದವರಾಗಿದ್ದರೆ sw.kr.nic.in ಸಮಾಜ ಕಲ್ಯಾಣದ ಒಂದು ವೆಬ್ಸೈಟ್ ಆಗಿರ್ತದೆ, ಅದರಿಂದ ಕೂಡ ನೀವು ಅಪ್ಲೈಯನ್ನು ಮಾಡ್ಬೋದು. ಇನ್ನು ST ಅವರಾಗಿದ್ದರೆ ಅದಕ್ಕೆ ಪ್ರತ್ಯೇಕವಾದಂಥ ಒಂದು ವೆಬ್ಸೈಟನ್ನು ಮಾಡಿದರೆ, ನಿಮ್ಗೆ ಅದು ಯಾವುದೂ ಗೊತ್ತಿಲ್ಲ ಅಂತಂದರೆ ಜಸ್ಟ್ ನಿಮ್ಮ ಒಂದು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಪ್ರೈಸ್ ಮನಿ ಅನ್ನುವಂಥದ್ದನ್ನು ಟೈಪ್ ಮಾಡಿರಿ, ಅಲ್ಲಿ ಓಪನ್ ಆಗ್ತದೆ. ಅಲ್ಲಿಂದ ಕೂಡ ನೀವು ಡೈರೆಕ್ಟಾಗಿ ಅಪ್ಲೈಯನ್ನು ಮಾಡ್ಬೋದು. ನಾನೀಗ ವಿತ್ ಪ್ರೂಫಾಗಿ ಯಾವ ರೀತಿಯಾಗಿ ಅಪ್ಲೈಯನ್ನು ಮಾಡೋದು, ಯಾವ ಲಿಂಕ್ಗಳಿರ್ತವೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ನಿಮ್ಮ ಒಂದು ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ ಜಸ್ಟ್ ಪ್ರೈಸ್ ಮನಿ ಅನ್ನುವಂಥದ್ದನ್ನು
ಸರ್ಚ್ ಮಾಡಿರಿ. ಪ್ರೈಸ್ ಮನಿ ಅನ್ನೋಂಥದ್ದನ್ನು ಸರ್ಚ್ ಮಾಡಿದರೆ ಇಲ್ಲಿ ನಿಮಗೆ ಒಂದಿಷ್ಟು ವೆಬ್ಸೈಟ್ಗಳು ಓಪನ್ ಆಗ್ತವೆ. ಹೋಮ್ ಪೇಜ್ ಸಮಾಜ ಕಲ್ಯಾಣ ಇಲಾಖೆ ಅನ್ನುವಂಥದ್ದನ್ನು ಶೋ ಆಗ್ತಾ ಇರತಕ್ಕಂಥದ್ದು. ಇಲ್ಲಿ ಮೊದಲನೇ ವೆಬ್ಸೈಟ್ ಕಾಣ್ತಾ ಇರತಕ್ಕಂಥದ್ದು ಹೋಮ್ ಪೇಜ್ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಅಂತಂದು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇರತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಸೋಷಿಯಲ್ ವೆಲ್ಫೇರ್ನ ಡಿಪಾರ್ಟ್ಮೆಂಟ್ನ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗಿರತಕ್ಕಂಥದ್ದು. ಇಲ್ಲಿ ಅವರು ಕೊನೆಯ ದಿನಾಂಕವನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ಮೇಲ್ಗಡೆ ಅದು ಹೋಗ್ತಾ ಇರತಕ್ಕಂಥದ್ದು ನೋಟಿಫಿಕೇಷನ್. ಕೊನೆಯ ದಿನಾಂಕ 31/12/2023 ಅಂದರೆ ಇದೇ ವರ್ಷದ ಡಿಸೆಂಬರ್ನ 31 ಕೊನೆಯ ದಿನಾಂಕ ಆಗಿರುತ್ತದೆ. ಇದೇ ತಿಂಗಳ 31 ಕೊನೆಯ ದಿನಾಂಕ ಆಗಿರುತ್ತದೆ. ಇನ್ನು ಅಮೌಂಟನ್ನು ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ಅಮೌಂಟನ್ನು ಮೆನ್ಷನ್ ಮಾಡಿರ್ತಕ್ಕಂಥದ್ದು ನಾನು ಆವಾಗಲೇ ಹೇಳಿದ್ದೆ, ಅದನ್ನು ಮತ್ತೆ ಹೇಳಬೇಕಂತ ಅವಶ್ಯಕತೆ ಇಲ್ಲ. ಇನ್ನು ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾಸ್ಡ್ ಇನ್ 2023 ಓನ್ಲಿ ಅನ್ನುವಂಥದ್ದು ಇದೆಯಲ್ಲ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನಿಮ್ಮ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ನಾನು ಆವಾಗಲೇ ಹೇಳಿದೆ, ST ಕ್ಯಾಟಗರಿಗೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಕೆಲವೊಂದಿಷ್ಟು ತೊಂದರೆಗಳಾಗ್ತಾ ಇರತಕ್ಕಂಥದ್ದು. ಅಲ್ಲಿ STಯ ಒಂದು ಕ್ಯಾಟಗರಿ ಅನ್ನೋದು ಶೋ ಆಗ್ತಾ ಇಲ್ಲ ಅನ್ನೋಂಥದ್ದು. ಕಾರಣ ಏನಂತಂದರೆ, ಮೊದಲು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ SC ಮತ್ತು ST ಕ್ಯಾಟಗರಿಗಳನ್ನು ಕೊಲಾಬ್ರೇಟ್ ಮಾಡಿದರು. ಆದರೆ 2020ರಿಂದ ಅದು ಬೇರ್ಪಟ್ಟಿದೆ. STಗೆ ಸಪ್ರೇಟ್ ಆಗಿರತಕ್ಕಂಥ ಒಂದು ಅಭಿವೃದ್ಧಿ ಮಂಡಳಿ ಮತ್ತು ನಿಗಮವನ್ನು ಸ್ಥಾಪಿಸಲಾಯಿತು, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು. ಆ ಒಂದು ನಿಗಮದಿಂದಲೇ STಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಕಾರ್ಯಗಳನ್ನು ನಿರ್ವಹಿಸಲಾಗ್ತದೆ. ಆದ್ದರಿಂದ ಇಲ್ಲಿ ಫಾರ್ ST ಸ್ಟೂಡೆಂಟ್ ಪ್ಲೀಸ್ ವಿಸಿಟ್ ಟ್ರೈಬಲ್ ವೆಬ್ಸೈಟ್ ಅಂತ ಅವರೇ ಕೊಟ್ಟಿರ್ತಕ್ಕಂಥದ್ದು, ಒಂದು SW ಡಿಪಾರ್ಟ್ಮೆಂಟ್ ಅವರೇ ಕೊಟ್ಟಿರ್ತಕ್ಕಂಥದ್ದು ಒಂದು ಲಿಂಕನ್ನು ಕೂಡ ಅವರು ಕೊಟ್ಟಿರ್ತಾರೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ST ಸಮುದಾಯದವರು ಈ ಒಂದು ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಸ್ಬೋದು. ಇನ್ನು ಅರ್ಜಿಯನ್ನು ಮರುಮುದ್ರಣ ಮಾಡಿ ರೀಪ್ರಿಂಟ್, ನೀವು ಏನಾದರೂ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಿದಾಗ ನಿಮಗೆ ರೀಪ್ರಿಂಟ್ ಬೇಕಾಗಿದ್ದರೆ ಅಲ್ಲಿ ರೀಪ್ರಿಂಟ್ ಅಪ್ಲಿಕೇಶನ್ ಮೂಲಕ ನೀವು ರೀಪ್ರಿಂಟನ್ನು ಪಡ್ಕೋಬೋದು. ಇನ್ನು ನೀವು ಅರ್ಜಿ ಸಲ್ಲಿಸಿದಾಗ ಏನಾದರೂ ತಪ್ಪು ಮಾಹಿತಿಗಳನ್ನು ನೀಡಿದರೆ ಅಥವಾ ಮಿಸ್ಟೇಕ್ಗಳಾದರೆ ನೀವು ಅಲ್ಲಿ ಎಡಿಟ್ನನ್ನು ಮಾಡೋದಕ್ಕೂ ಕೂಡ ಅಪ್ಲಿಕೇಶನ್ ಇರತಕ್ಕಂಥದ್ದು. ಫಾರ್ ದ ಎಕ್ಸಾಂಪಲ್, ನಿಮ್ಮ ತಂದೆ ಅಥವಾ ತಾಯಿ ಹೆಸರನ್ನು ನೀವು ತಪ್ಪಾಗಿ ನಮೂದು ಮಾಡಿದರೆ ನೀವು ನಂತರದಲ್ಲಿ ಈ ಒಂದು ಅರ್ಜಿಯನ್ನು ತಿದ್ದುಪಡಿ ಅನ್ನುವಂಥದ್ದು ಇದೆಯಲ್ಲ, ಅದರ ಮೂಲಕ ನೀವು ಎಡಿಟ್ ಮಾಡ್ಕೋಬೋದು ಏನಾದರೂ ಮಿಸ್ಟೇಕ್ಗಳಿದ್ದರೆ. ಇನ್ನು ಕಾಲೇಜು ವಿಶ್ವವಿದ್ಯಾಲಯಗಳ ಪಟ್ಟಿ, ಯಾವೊಂದು ಕಾಲೇಜುಗಳು ಈ ಒಂದು ಯೋಜನೆಗೆ ಅರ್ಹರಾಗಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ಪಟ್ಟಿಯಲ್ಲಿ ನೀವು ವೀಕ್ಷಣೆಯನ್ನು ಮಾಡ್ಬೋದು. ನಂತರದಲ್ಲಿ ಅರ್ಜಿಯ ಸ್ಥಿತಿ, ನಿಮ್ಮ ಒಂದು ಅರ್ಜಿ ಸ್ಟೇಟಸ್, ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ, ರಿಜೆಕ್ಟ್ ಆಗಿದೆಯಾ, ಅಪ್ರೂವ್ಡ್ ಆಗಿದೆಯಾ, ಸೆಲೆಕ್ಟ್ ಆಗಿದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ನೀವು ಈ ಒಂದು ಆಪ್ಷನ್ ಮೂಲಕ ತಿಳಿದುಕೊಳ್ಳಬಹುದು. ಇನ್ನು ಅರ್ಜಿಯ ಅಂಕಿಅಂಶ, ಸ್ಟ್ಯಾಟಿಸ್ಟಿಕಲ್ ಆಗಿರತಕ್ಕಂಥ ಕೆಲವೊಂದಿಷ್ಟು ರಿಪೋರ್ಟನ್ನು ಅವರು ಕೊಡ್ತಾರೆ. ನಾನು ಆವಾಗಲೇ ಹೇಳಿದ್ದೆ, ಇಲ್ಲಿ SWKR.nic.in ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ಈ ರೀತಿಯಾಗಿ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ರಿ 2023 ಓನ್ಲಿ ಅನ್ನೋಂಥದ್ದು ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ವೆಬ್ಸೈಟ್ ಓಪನ್ ಆಗುತ್ತೆ. ಇದು ಅಂಥದ್ದು SC ಸಮುದಾಯದವರು ಮಾತ್ರ ಈ ಒಂದು ಲಿಂಕ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಬೇಸಿಕ್ ನೀಡ್ಸನ್ನು ಮತ್ತು ಎಲ್ಲ ಡಾಟಾವನ್ನು ನೀವು ಫಿಲಪ್ ಮಾಡ್ತಾ ಹೋದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು STಗೆ ಸಂಬಂಧಪಟ್ಟಂತೆ ಹೇಳಬೇಕಾದ್ರೆ ಫಾರ್ ST ಸ್ಟೂಡೆಂಟ್ ಪ್ಲೀಸ್ ವಿಸಿಟ್ ಟ್ರೈಬಲ್ ವೆಬ್ಸೈಟ್ ಅಂತ ಇದೆಯಲ್ಲ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದ ಒಂದು ವೆಬ್ಸೈಟ್ ಅನ್ನುವಂಥದ್ದು ಓಪನ್ ಆಗುತ್ತೆ ಪ್ರತ್ಯೇಕವಾಗಿ. ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಈ ಒಂದು ವೆಬ್ಸೈಟ್ ಓಪನ್ ಆದಮೇಲೆ ನಿಮಗೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅನ್ನುವಂಥ ಒಂದು ಕಾಲಮ್ ಕಾಣಿಸುತ್ತೆ. ಇಲ್ಲಿ ನೀವು ಸ್ಕ್ರೋಲ್ ಅಪ್ ಮಾಡ್ತಾ ಬಂದರೆ ಮೇಲೆ ಹೇರಿಸ್ತಾ ಹೋದರೆ ಆನ್ಲೈನ್ ಅಪ್ಲಿಕೇಶನ್ಸ್ ಅಂತ ಬರುತ್ತೆ. ಇದರಲ್ಲಿ ಇಲ್ಲಿ ನೋಡ್ಬೋದು ನೀವು ಪೋಸ್ಟ್ ಮೆಟ್ರಿಕ್, PUC, ಡಿಗ್ರಿ, PG, ಪ್ರೈಸ್ ಮನಿ ಅನ್ನುವಂಥದ್ದಿದೆ. ಈ ಒಂದು ಲಿಂಕ್ ಮೂಲಕ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ನಾನೀಗ ತೋರಿಸ್ತಾ ಇದ್ದೀನಿ ಓಪನ್ ಆಗುತ್ತಾ ಇಲ್ವ ಅನ್ನುವಂಥದ್ದನ್ನು. ನೋಡಿದರೆ ಇಲ್ಲಿ ಓಪನ್ ಆಯಿತು. ಇದು ಕರ್ನಾಟಕ ಸರ್ಕಾರದ ಒಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅನ್ನುವಂಥದ್ದಿದೆ. ಇದು STಗೆ ಸಂಬಂಧಪಟ್ಟಂಥ ಒಂದು ವೆಬ್ಸೈಟ್ ಆಗಿರ್ತದೆ. ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದರ ಮೇಲೆ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಡೈರೆಕ್ಟಾಗಿ ನೀವು ಇಲ್ಲಿ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು. ಇಲ್ಲಿನೂ ಕೂಡ ಅಷ್ಟೇ ಅಮೌಂಟ್ನ ಮಿತಿ ಅನ್ನುವಂಥದ್ದು ಸೇಮ್ ಆಗಿರ್ತಕ್ಕಂಥದ್ದು PUC ಅವರಿಗೆ, ಡಿಗ್ರಿ ಅವರಿಗೆ ಎಲ್ರಿಗೂ ಕೂಡ. ಇಲ್ಲಿನೂ ಕೂಡ ಅಲ್ಲಿ
SC ಒಂದು ಸಮುದಾಯದಕ್ಕೆ ಸಂಬಂಧಪಟ್ಟಂಥ ಒಂದು ವೆಬ್ಸೈಟಲ್ಲಿ ಏನೇನು ತೋರಿಸ್ತಾ ಇದ್ರು ಅದನ್ನೆಲ್ಲ ತೋರಿಸ್ತಾ ಇರ್ತಕ್ಕಂಥದ್ದು. ಆದರೆ ಅಲ್ಲಿ STಗೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳಿಗೆ ವಿಸಿಟ್ ಮಾಡ್ರಿ ಅನ್ನುವಂಥ ಒಂದು ಲಿಂಕನ್ನು ಕೊಟ್ಟಿದ್ರು, ಅದನ್ನು ಇಲ್ಲಿ ಕೊಟ್ಟಿಲ್ಲ. ಯಾಕಂತಂದರೆ ಎಲ್ಲರೂ ಕೂಡ ಆ ಒಂದು ಲಿಂಕನ್ನು ಚಿರಪರಿಚಿತವಾಗಿರ್ತಕ್ಕಂಥದ್ದು. SW ಇಂದನೇ ಪ್ರತಿ ವರ್ಷವೂ ಅರ್ಜಿಗಳನ್ನು ಸಲ್ಲಿಸ್ತಿದ್ರು, ಆದ್ದರಿಂದ ಇಲ್ಲಿ ಕೊಟ್ಟಿಲ್ಲ. ಇದು ಹೊಸದ ವರ್ಷವಾಗಿ ಈ ವರ್ಷ ಈ ಒಂದು ಲಿಂಕ್ ಮೂಲಕ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿರೋದ್ರಿಂದ ಅಲ್ಲಿ ಈ ಒಂದು ಲಿಂಕನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಲಿಂಕ್ ಮೂಲಕ ನೀವು ST ಸಮುದಾಯದವರಾಗಿದ್ದರೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಒಂದು ಪ್ರೋತ್ಸಾಹಧನಕ್ಕೆ. ಇಲ್ಲಿ ಕೂಡ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸ್ರಿ ಅನ್ನುವಂಥ ಆಪ್ಷನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು. ಇಲ್ಲಿ ಡೈರೆಕ್ಟಾಗಿ ಓಪನ್ ಆಗ್ತಾ ಹೋಯಿತು ಪ್ರೈಸ್ ಮನಿ ಅನ್ನುವಂಥದ್ದು. ಈ ರೀತಿಯಾಗಿ ನೀವು SC ಮತ್ತು ST ಕ್ಯಾಟಗರಿಗೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳು ಪ್ರೈಸ್ ಮನಿಗೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆಲ್ರಿಗೂ ಇಷ್ಟವಾಗಿದೆ ಅಂತ ತಿಳ್ಕೊಳ್ತಾ, ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ. ಇನ್ನು ಯಾರ್ಯಾರಿಗಾದರೂ ಈ ಒಂದು ವಿಡಿಯೋ ಅವಶ್ಯಕತೆ ಇದ್ದರೆ ಅವ್ರಿಗೆಲ್ರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು ಆಲ್.